ನಿನ್ನಂತವರಿಂದನೇ ಈ ಸಮಾಜದಲ್ಲಿ ನಿಜವಾಗ್ಲೂ ಕಷ್ಟ ಅನುಭವಿಸಿರೋ ಹೆಣ್ಮಕ್ಳನ್ನ ಯಾರು ನಂಬ್ತಿಲ್ಲ. ಹೆಣ್ಣು ಅಂದ್ರೆ ನ್ಯಾಯ ದೇವತೆ ಅಂತಾರೆ. ಆದ್ರೆ ನಿನ್ನಂತವ್ರು ಆ ಸ್ಥಾನಕ್ಕೆ ಮಸಿ ಬೆಳೀತಿದ್ದೀರ. ನಿನ್ನ ಸುಳ್ಳಿನಿಂದ ಇವತ್ತು ನಿರಪರಾಧಿ ಜೀವನ ಇವತ್ತು ಬೀದಿಗೆ ಬೀಳ್ತಿತ್ತು. ನೀನ್ ಹೇಳಿವಾಗ ಯಾರಿಗೆ ನಾಚಿಕೆ ಆಗ್ಬೇಕು? ಹೇಳು ಲಾವಣ್ಯ, ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ? ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಜೀವನ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ಯಲ್ಲ, ಇದನ್ನೆಲ್ಲ ಮಾಡೋದಕ್ಕೆ ಯಾರು ನಿನಗೆ ಹೇಳಿದ್ದು? ಹೇಳೋ. ನೋಡು, ನಿಂಗೆ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಇನ್ನ ಮೊದಲು ನೋಡೇ ಇಲ್ಲ. ಹೀಗಿರ್ಬೇಕಾದ್ರೆ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ನಮ್ಮ ಮೇಲೆ ಅಂಥ ದ್ವೇಷ ಏನು ನಿನಗೆ? ಯಾವ ಕಾರಣಕ್ಕೆ ನನ್ನ ಗಂಡನ ಮೇಲೆ ಆರೋಪ ವಹಿಸಿದೆ? ನಿಜ ಹೇಳು. ಸಾರಿ ಸರ್, ಸಾರಿ ಮೇಡಮ್. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ದುಡ್ಡಿಗೆ ಆಸೆ ಬಿದ್ದು ಈ ಕೆಲಸ ಮಾಡಿಬಿಟ್ಟೆ. ಏನೋ ದುಡ್ಡ? ಎಷ್ಟು ದುಡ್ಡು ಕೊಟ್ರು? ಯಾರು ಕೊಟ್ಟಿದ್ದು? ಹೇಳೋ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಅವರು ನನ್ನ ಕಾಲ್ ಮಾಡಿ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಹಾಕಿದ್ರು. ಶರತ್ ಅವ್ರನ್ನ ರೇಪ್ ಕೇಸಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ಹೇಳಿದ್ರು. ಕೆಲಸ ಮುಗಿದ್ಮೇಲೆ ಇನ್ನೂ 3 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಹೇ, ಯಾರದು? ಅವ್ರ ಹೆಸರು ಹೇಳು. ಯಾರವರು? ಮೇಡಮ್, ನಿಜವಾಗ್ಲೂ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರು ನನಗೆ ಫೋನ್ ಮೂಲಕನೇ ಪರಿಚಯ ಆಗಿದ್ದು, ಫೋನ್ ಮೂಲಕನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ರೀ ಮಂಜುನಾಥ್, ಅವಳು ಫೋನ್ ಇಸ್ಕೊಳ್ರಿ. ಯಾರಿಂದ ಫೋನ್ ಬಂದಿದೆ ಅಂತ ನೋಡೋಣ. ಬಾಸ್, ಇಲ್ಲಿ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡೆದಿದೆ. CCTV ಫೋಟೇಜ್ ಸಿಕ್ಕಿ ಲಾವಣ್ಯ ಸಿಕ್ಕಾಕೊಂಡಿದ್ದಾಳೆ. ಪೊಲೀಸರು ಅವಳನ್ನು ವಿಚಾರಣೆ ಮಾಡ್ತಿದ್ದಾರೆ. ನಾವು ಇಲ್ಲಿಂದ ಎಸ್ಕೇಪ್ ಆಗಿದ್ರೆ ಒಳ್ಳೇದು ಬಾಸ್. ಶಿಟ್, ಆ CCTV ಹೇಗೆ ಸರಿ ಹೋಯ್ತು? ಆ ಫುಟೇಜ್ ಎಲ್ಲ ಹಾಳು ಮಾಡಕ್ಕೆ ಹೇಳಿದ್ನಲ್ಲ ನಾನು. ಲಾವಣ್ಯ ಬಾಯಿ ಬಿಟ್ರೆ ನನ್ನ ಕತೆ ಅಷ್ಟೇ. ಹೌದು ಬಾಸ್, ಫಸ್ಟ್ ಇಲ್ಲಿಂದ ನಾವು ಎಸ್ಕೇಪ್ ಆಗಿಬಿಡೋಣ. The mobile you are calling is currently switched off. ಶಿಟ್, ನಂಬರ್ ಸ್ವಿಚ್ ಆಫ್ ಬರ್ತಿದೆ. ತುಂಬ ಚಾಲಾಕಿ ಇದ್ದಾನೆ ಅನ್ಸುತ್ತೆ ಅವನು. ನಿಜ ಹೇಳು, ಯಾರಿದ್ದಾರೆ ನಿನ್ನಿಂದ? ಓಸು, ಪರವಾಗಿಲ್ಲ. ಆ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ನನ್ನ ಯೋಚನೆ ಸೋತೋಗಿದೆ ಅಲ್ವಾ? ನಿಮ್ಮ ಮೇಲಿದ್ದಿದ್ದ ಕಳಂಕ ಅಳಿಸೋಗಿದೆ. ನಮ್ಗಷ್ಟು ಸಾಕು. ಸಮಾಧಾನ ಮಾಡ್ಕೊಳ್ಳಿ ಬೋಸು. ಐ ಆಮ್ ಸಾರಿ ಮಿಸ್ಟರ್ ಶರತ್. ಸಿಚುವೇಶನ್ ಎಲ್ಲ ಹಾಗೆ ಇತ್ತು. ನಾವು ನಮ್ಮ ಕರ್ತವ್ಯ ಮಾಡಿದ್ವಿ ಅಷ್ಟೇ. ನಿಮ್ಮ ಹೆಂಡತಿಯವರ ಅಪಾರವಾದ ನಂಬಿಕೆಯಿಂದ ನೀವು ಬಚಾವಾದ್ರಿ. ಸರೋಜಾ, ಅವಳನ್ನ ಕರ್ಕೊಳ್ಳಿ, ವಿಚಾರಣೆ ಮಾಡೋಣ. ಸರ್, ಸಾರಿ ಸರ್.